Hey, hi, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಥರ್ಸ್ಡೇ ಮಿನಿ ವ್ಲಾಗ್. ಎಸ್, ಇಟ್ ಈಸ್ ಅ ಸಿಂಪಲ್ ಮಾರ್ನಿಂಗ್ ರುಟೀನ್ ಅಗೇನ್. ನಾವು ಹೆಣ್ಮಕ್ಳಿಗೆ ಮಾರ್ನಿಂಗ್ ಆದರೆ ಸಾಕು, ಏನು ಬ್ರೇಕ್ಫಾಸ್ಟ್ ಮಾಡೋದು, ಇವತ್ತೇನು ಕುಕ್ ಮಾಡೋದು, ಟೈಮ್ ಎಷ್ಟಾಯಿತು, ಅಯ್ಯೋ ಇನ್ನೂ ಕೆಲಸ ಆಗಿಲ್ಲ ಅನ್ನೋದೇ ಆಗಿರುತ್ತೆ. ಈ ಥರ ಸ್ಕೆಡ್ಯೂಲಲ್ಲಿ ನಮ್ಮ ಹೆಲ್ತ್ ಮತ್ತು ಸೆಲ್ಫ್ ಕೇರ್ನೇ ಮರ್ತೋಗಿರ್ತೀವಿ. ಆ್ಯಂಡ್ ಕಮಿಂಗ್ ಟು ಮೀ, ಐ ಆಮ್ ಪ್ರಾಕ್ಟೀಸಿಂಗ್ ಕ್ಯಾಪ್ಚರಿಂಗ್ ದಿಸ್ ಆ್ಯಂಡ್ ಮೇಕಿಂಗ್ ಅ ವಿಡಿಯೋ ಜಸ್ಟ್ ಫಾರ್ ಫಾಲೋವರ್ಸ್ ಮತ್ತು ಲೈಕ್ಸಿಗೋಸ್ಕರ ಅಲ್ಲ, ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋದಕ್ಕೆ, ಹಾಗೆಯೇ ನನ್ನ ಪ್ಯಾಷನ್ನ ಫಾಲೋ ಮಾಡೋದಕ್ಕೆ, ಆ್ಯಂಡ್ ಏನೋ ಒಂಥರ ಖುಷಿ ಮತ್ತು ನೆಮ್ಮದಿ. ದಿಸ್ ಈಸ್ ಒನ್ ಆಫ್ ದ ಸ್ಮಾಲ್ ರೀಸನ್ ಆ್ಯಕ್ಟಿವ್ ಆಗಿರೋದಕ್ಕೆ ಅಂತಲೇ ಹೇಳ್ಬೋದು. ಹಾಗೆಯೇ ಇವತ್ತು ಬ್ರೇಕ್ಫಾಸ್ಟಿಗೆ ವೆಜಿಟೇಬಲ್ ಬೇಸಿನ್ ಚೀಲನ ಮಾಡ್ಕೊಂಡಿದ್ದೆ. ಇದನ್ನ ತುಂಬ ಸಿಂಪಲ್ಲಾಗೂ ಮಾಡ್ಕೊಬೋದು, ಅಥವಾ ನಿಮಗೆ ವೆಜಿಟೇಬಲ್ಸ್ ಇಷ್ಟ ಅಂತ ಅಂದರೆ ನಿಮ್ಗೆ ಯಾವುದೆಲ್ಲ ವೆಜಿಟೇಬಲ್ಸ್ ಇಷ್ಟ ಅದನ್ನ ಗ್ರೇಟ್ ಮಾಡಿನೋ ಅಥವಾ ಚಾಪ್ ಮಾಡಿನೋ ಹಾಕ್ಕೊಂಡು ಕಡಲೆ ಹಿಟ್ಟನ್ನ ಹಾಕ್ಕೊಂಡು ದೋಸೆ ಕನ್ಸಿಸ್ಟೆನ್ಸಿಗೆ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ. ಹಾಗೆಯೇ ಇನ್ನು ಆ್ಯಪಲ್ನ ಕಟ್ ಮಾಡಿ ಇಟ್ಟರೆ ಅಥವಾ ಬಾಕ್ಸಲ್ಲಿ ಹಾಕ್ಕೊಂಡು ಹೋದರೆ ಮಧ್ಯಾಹ್ನ ಅಷ್ಟರಲ್ಲಿ ಅದು ಬ್ಲ್ಯಾಕ್ ಶೇಡ್ ಆಗಿರುತ್ತೆ ಅನ್ನೋದಾದರೆ ಈ ಟಿಪ್ಸ್ನ ಫಾಲೋ ಮಾಡ್ಬೋದು. ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಈ ಥರ ಕಟ್ ಮಾಡಿ ಅದನ್ನು 10 ಮಿನಿಟ್ಸ್ ನೆನೆಸಿ ಇಟ್ಟರೆ ಆ್ಯಪಲ್ ಫ್ರೆಶ್ ಆಗಿ ಇರುತ್ತೆ. ಹಾಗೆಯೇ ಇವತ್ತು ಹೇರ್ ಫಾಲ್ ಮತ್ತು ಡ್ಯಾಂಡ್ರಫ್ ಕಡಿಮೆ ಮಾಡೋದಕ್ಕಾಗಿ ಒಂದು ಹೇರ್ ಟಾನಿಕ್ನ ರೆಡಿ ಮಾಡ್ಕೊಂಡಿದ್ದೆ. ನೀರಿಗೆ ರೋಸ್ಮೆರಿ, ಕರಿಬೇವು, ಮೆಂತ್ಯಕಾಳು ಮತ್ತು ಲವಂಗನ ಹಾಕಿ ನೀರು ಅರ್ಧ ಆಗುವಷ್ಟು ಅದನ್ನು ಬಾಯ್ಲ್ ಮಾಡ್ಕೊಬೇಕು. ಅದು ಕೂಲ್ ಆದಮೇಲೆ ಈ ಥರ ಸ್ಪ್ರೇ ಬಾಟಲ್ಗೆ ಹಾಕಿಟ್ಕೊಂಡು ಸ್ಪ್ರೇ ಮಾಡಿಕೊಂಡು ಮಸಾಜ್ ಮಾಡಿ 1 ಅವರ್ ಬಿಟ್ಟು ಹೇರ್ ವಾಶ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದಾದಮೇಲೆ ನಾನು ನನ್ನ ಬ್ರೇಕ್ಫಾಸ್ಟ್ನ ಕಂಪ್ಲೀಟ್ ಮಾಡಿಕೊಂಡೆ. ನೆನ್ನೆ ತೋರಿಸಿದ್ದ ಎವಿಲೈ ಆರ್ಟ್ ಯಾವುದಂದರೆ ಇದೇನೆ, ಕೀ ಚೈನ್. ಇವತ್ತು ಫ್ಲವರ್ ಬುಕ್ ಮಾರ್ಕ್ಸ್ನ ಮಾಡ್ತಾ ಇದ್ದೆ. ಈ ಪೇಜ್ ಟ್ಯಾಗಡ್ ಪೋಸ್ಟಲ್ಲಿ ಇದೆ, ಇಷ್ಟ ಆದರೆ ಹೋಗಿ ಚೆಕ್ ಮಾಡಿ. ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.